ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಯಾನ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮ. ಇಲ್ಲಿಗೆ ಬಹಳಷ್ಟು ಜನರು ಟ್ರೆಕ್ಕಿಂಗ್ ಆಗಿ ಬರುತ್ತಾರೆ. ಯಾನವು ಕರಾವಳಿ ಪಟ್ಟಣವಾದ ಕುಮಟಾದಿಂದ 25 ಕಿಲೋಮೀಟರ್ ಮತ್ತು ಸಿರಸಿಯಿಂದ 40 ಕಿಲೋಮೀಟರ್ ಹಾಗೂ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 436 ಕಿಲೋಮೀಟರ್ ದೂರದಲ್ಲಿದೆ. ಯಾನ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸೊಂಪಾದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿದೆ. ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಯಾನದ ಪ್ರಮುಖ ಆಕರ್ಷಣೆಯಾಗಿದೆ. ಈ ವಿಶಿಷ್ಟ ಶಿಲಾ ರಚನೆಗಳು ಯಾನವನ್ನು ಯಾತ್ರಿಕರು, ಚಾರಣಿಗರು ಮತ್ತು ಪ್ರಕೃತಿ ಪ್ರಿಯರಿಗೆ ಜನಪ್ರಿಯ ತಾಣವನ್ನಾಗಿ ಮಾಡಿವೆ. ಭೈರವೇಶ್ವರ ಶಿಖರವು ಸುಮಾರು 120 ಮೀಟರ್ ಮತ್ತು ಮೋಹಿನಿ ಶಿಖರವು ಅದರ ಬುಡದಿಂದ 90 ಮೀಟರ್ ದೂರದಲ್ಲಿದೆ. ಈ ಎರಡು ಶಿಖರಗಳು ಕಪ್ಪು ಸ್ಫಟಿಕ ಸುಣ್ಣದ ಕಲ್ಲುಗಳ ಘನ ಸಂಯೋಜನೆಯಾಗಿದೆ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ಮೋಹಿನಿಯ ಅವತಾರದಲ್ಲಿ ಬಂದು ಭಸ್ಮಾಸುರ ಎಂಬ ದುಷ್ಟ ರಾಕ್ಷಸನನ್ನು ಕೊಂದ ಸ್ಥಳ ಇದೆ ಎನ್ನಲಾಗುತ್ತದೆ. ಶಿವನಿಗೆ ಅರ್ಪಿತವಾದ ಗುಹೆ ದೇವಾಲಯವು ಭೈರವೇಶ್ವರ ಶಿಖರ ತಳದಲ್ಲಿ ಕಂಡುಬರುತ್ತದೆ. ಶಿವಲಿಂಗದ ಮೇಲೆ ಪ್ರಕ್ಷೇಪಿಸುವ ನೀರು ಬಂಡೆಗಳಿಂದ ಹರಿದು ಬರುತ್ತದೆ. ಈ ನೀರನ್ನು ಜನರು ಗಂಗೋದ್ಭವ ಎಂದು ಕರೆಯುತ್ತಾರೆ. ಪಾರ್ವತಿ ದೇವಿಯ ವಿಗ್ರಹವು ಮೋಹಿನಿ ಶಿಖರದ ಬುಡದಲ್ಲಿ ಕಂಡುಬರುತ್ತದೆ. ಭಸ್ಮಾಸುರನ ಸಂಹಾರದ ಸಮಯದಲ್ಲಿ ಹೊಮ್ಮಿದ ಬೆಂಕಿಯು ಎಷ್ಟು ತೀವ್ರವಾಗಿತ್ತೆಂದರೆ ಯಾನ ಪ್ರದೇಶದಲ್ಲಿನ ಈ ಶಿಖರಗಳು ಕಪ್ಪಾದವು ಎಂಬ ನಂಬಿಕೆ ಇದೆ. ಈ ಪ್ರದೇಶದಲ್ಲಿರುವ 2 ದೊಡ್ಡ ಬಂಡೆಗಳ ಸುತ್ತಲೂ ಕಂಡುಬರುವ ಸಡಿಲವಾದ ಕಪ್ಪು ಮಣ್ಣು ಅಥವಾ ಬೂದಿಯನ್ನು ದಂತಕಥೆಯ ಪುರಾವೆಯಾಗಿ ಉಲ್ಲೇಖಿಸಲಾಗಿದೆ. ಈ ಸ್ಥಳ ಮತ್ತು ಸುತ್ತಮುತ್ತಲಿನ ಗುಡ್ಡಗಾಡುಗಳು ಎಂದೆಂದಿಗೂ ಹಸಿರು ರಮಣೀಯತೆಗೆ ಹೆಸರುವಾಸಿಯಾಗಿವೆ. ಮಹಾಶಿವರಾತ್ರಿಯ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ಇಲ್ಲಿ 10 ದಿನಗಳವರೆಗೆ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ತೀರ್ಥಯಾತ್ರೆಗೆ ಈ ಸ್ಥಳಕ್ಕೆ ಬರುತ್ತಾರೆ. ಭೈರವ ಕ್ಷೇತ್ರ ಎಂದು ಕರೆಯಲಾಗುವ ಈ ಸ್ಥಳದಲ್ಲಿ ಶಿವರಾತ್ರಿಯ ದಿನ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ಗೋಕರ್ಣಕ್ಕೆ ಕೊಂಡೊಯ್ದು ಮಹಾಬಲೇಶ್ವರನಿಗೆ ಮಹಾಮಸ್ತಾಭಿಷೇಕ ಮಾಡಿದರೆ ಪುಣ್ಯ ಬರುತ್ತದೆ ಎನ್ನುವುದು ಜನರ ನಂಬಿಕೆ. ಹಾಗಾಗಿ ಶಿವರಾತ್ರಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಸ್ವಯಂ ಲಿಂಗವು ರೂಪುಗೊಂಡಿದ್ದು ಈ ಸ್ಥಳದ ಮಹಿಮೆಯನ್ನು ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.